ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ 2014ರಲ್ಲಿ ನಡೆದ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಈ ಒಂದು ಪೇಪರ್ ಕೆಸೆಟ್ ಪೇಪರ್ 1ಗೆ ನೀವು ಪ್ರಿಪರೇಷನ್ ಮಾಡ್ಬೇಕಂತಂದ್ರೆ ನೀವು ಎಲ್ಲ ಹಳೆಯ ಕ್ವಶನ್ ಪೇಪರ್ಗಳನ್ನು ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಸೊ ಅವಾಗ ನಿಮಗೆ ಒಂದು ಐಡಿಯಾ ಬರ್ತಾ ಇದೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇವೆ, ಏನನ್ನ ಓದಬೇಕು ಅಂತ ಹೇಳಿ. ಸೊ ಹೀಗಾಗಿ ನಾವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತು ಈ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ 2015ರಿಂದ 2023ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತು PDF ನಿಮಗೆ ಸಿಗ್ತಾ ಇವೆ. ಸೊ ಅದೇ ರೀತಿ ಈ ವಿಡಿಯೋದಲ್ಲಿ ನಾವು 2014ರಲ್ಲಿ ನಡೆದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ನಾವು ಈ ಒಂದು ಕ್ವಶನ್ ಆನ್ಸರ್ಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ 2024ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕಡೆಯಿಂದ ನಾವು ಒಂದು ಕ್ರಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀಡ್ತಾ ಇದ್ದೀವಿ, ಜೊತೆಗೆ 5000+ MCQ PDF ಅನ್ನು ಕೊಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಲಭ್ಯವಿದೆ. ಸೊ ಈ ಒಂದು ಕೋರ್ಸ್ನ ಫೀಸ್ ಬಂದುಬಿಟ್ಟು 3000 ಇರುತ್ತೆ, ಆದರೆ ನಿಮಗೆ ಡಿಸ್ಕೌಂಟ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದರೆ ಇಲ್ಲಿ 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ನೀವು ಪೇಪರ್ 1ನಲ್ಲಿ ಪಡಿತೀರಾ. ಇದರಿಂದ ಕೆಸೆಟ್ ಕ್ವಾಲಿಫೈ ಆಗುವುದು ಸರಳವಾಗುತ್ತೆ. ಸೊ ಈ ಒಂದು ಕೋರ್ಸ್ಗೆ ನೀವು ಸೇರಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಸ್ಟೋರ್ನಲ್ಲಿ ಇಲ್ಲಿ ಸ್ಟೋರ್ ಅಂತ ಇದೆ, ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ನೀವು ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲ ಮಟೀರಿಯಲನ್ನು ನೀವು ನೋಡ್ಕೊಳ್ಬೋದು. ಕೆಲವೊಂದು ಮಟೀರಿಯಲ್ ಫ್ರೀಯಾಗಿ ಕೂಡ ಅವೈಲೇಬಲ್ ಇದೆ, ನೀವು ಡೆಮೋಗಾಗಿ ನೋಡ್ಕೊಳ್ಬೋದು. ಸೊ ಇಲ್ಲಿ ಫುಲ್ ಸಿಲೆಬಸ್ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಕ್ ಟೆಸ್ಟ್, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಎಲ್ಲವೂ ಕೂಡ ಇಲ್ಲಿ ಲಭ್ಯವಿದೆ. ಸೊ ಈ ಆ್ಯಪ್ನಿಂದನೇ ನೀವು ಜಾಯಿನ್ ಕೂಡ ಆಗ್ಬೋದು. ಸೊ ನೀವು ಒಂದ್ಸರಿ ಜಾಯಿನ್ ಆದರೆ ನೀವು ಕೆಸೆಟ್ ಕ್ಲಿಯರ್ ಮಾಡೋ ತನಕ ಎಲ್ಲ ಮಟೀರಿಯಲ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2014ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 1, ಐಡೆಂಟಿಫೈ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಇನ್ ದಿಸ್ ಹೈಪೋಥೆಸಿಸ್. ರನ್ನಿಂಗ್ ವಿಲ್ ಇನ್ಕ್ರೀಸ್ ಅ ಪರ್ಸನ್ಸ್ ಹಾರ್ಟ್ ರೇಟ್. ಸೊ ಇಲ್ಲಿ ಕೆಳಗೆ ಒಂದು ಸೆಂಟೆನ್ಸನ್ನು ನೀಡಿದ್ದಾರೆ. ಈ ಸೆಂಟೆನ್ಸ್ನಲ್ಲಿ ಸ್ವತಂತ್ರ ಮತ್ತು ಅವಲಂಬಿತ ಪ್ರವರ್ತಕಗಳನ್ನು ನಾವು ಗುರುತಿಸಬೇಕಾಗಿದೆ. ಸೆಂಟೆನ್ಸ್ ಏನಿದೆ, ರನ್ನಿಂಗ್ ವಿಲ್ ಇನ್ಕ್ರೀಸ್ ಪರ್ಸನ್ಸ್ ಹಾರ್ಟ್ ರೇಟ್ ಅಂದರೆ ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚು ಮಾಡ್ತದೆ. ಆಪ್ಷನ್ ಎ, increase is independent variable, person is dependent variable. Option B, increase is dependent variable, and person is independent variable. Option C, running is dependent variable, heart rate is independent variable. Option D, running is independent variable, heart rate is dependent variable. So ಇಲ್ಲಿ ನೀಡಿದ್ದಾರೆ ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನ ಹೆಚ್ಚು ಮಾಡುತ್ತದೆ. ರನ್ನಿಂಗ್ ವಿಲ್ ಇನ್ಕ್ರೀಸ್ ಪರ್ಸನ್ಸ್ heart rate. So if persons runs, then only his heart rate is going to increase. ಯಾವಾಗಲೂ ಒಬ್ಬ ವ್ಯಕ್ತಿ ಓಡಿದರೆ ಅವನ ಹೃದಯ ಬಡಿತ ಹೆಚ್ಚಾಗುತ್ತೆ ಅಂತ ಈ ಒಂದು ಸೆಂಟೆನ್ಸ್ನಲ್ಲಿ ಇದೆ. ಸೊ ಹೀಗಾಗಿ ಇಲ್ಲಿ ಹೃದಯ ಬಡಿತ ಎಂಬುದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ. ಯಾವುದರ ಮೇಲೆ? ಓಟದ ಮೇಲೆ. ಇಲ್ಲಿ ಓಡಿದ್ರೆ ಮಾತ್ರ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಹೃದಯ ಬಡಿತ ಎಂಬುದು ಡಿಪೆಂಡೆಂಟ್ ವೇರಿಯೇಬಲ್, ಅವಲಂಬಿತ ಚಲಕವಾಗಿದೆ. ಸೊ ಓಟ ಎಂಬುದು ಇಂಡಿಪೆಂಡೆಂಟ್ ವೇರಿಯೇಬಲ್, ಸ್ವತಂತ್ರ ಚಲಕ ಆಗಿದೆ. ಸೊ ಹೀಗಾಗಿ ಹಾರ್ಟ್ ರೇಟ್ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ರನ್ನಿಂಗ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. So the independent variable is one of which directly or experimentally manipulated by the experimental. So here ಇಲ್ಲಿ ಓಟದಿಂದ ಏನಾಗ್ತಾ ಇದೆ, ಇದೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದೆ, ಇದು ಡಿಪೆಂಡೆಂಟ್ ವೇರಿಯೇಬಲ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದೆ. ಸೊ ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ದ ಫ್ಯಾಕ್ಟರ್ ದಟ್ ಅಪಿಯರ್ಸ್, ಡಿಸಪಿಯರ್ಸ್ ಆರ್ ವೇರೀಸ್ ಹ್ಯಾಸ್ ದ ಎಕ್ಸ್ಪೆರಿಮೆಂಟರ್ ಇಂಟ್ರೊಡ್ಯೂಸ್, ರಿಮೂವ್ಸ್ ಆರ್ ವೇರೀಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಉದಾಹರಣೆಗೆ ಇಲ್ಲಿ ಕಡಿಮೆ ಓಡಿದರೆ ಹೃದಯ ಬಡಿತ ಕಡಿಮೆ ಆಗುತ್ತೆ, ಹೆಚ್ಚು ಓಡಿದರೆ ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಈ ಡಿಪೆಂಡೆಂಟ್ ವೇರಿಯೇಬಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಮೇಲೆ ಡಿಪೆಂಡ್ ಆಗಿದೆ. Question number 2, cricket score is what kind of variable? Option A, continuous variable. Option B, discrete variable. Option C, both discrete and continuous variable. Option D, intervening variable. Cricket score ಯಾವ ರೀತಿಯ ಪರಿವರ್ತಕ? ಆಪ್ಷನ್ ಎ ನಿರಂತರ ಪರಿವರ್ತಕ,
ಆಪ್ಷನ್ ಬಿ ನಿಬಂಧನೆಗೊಳಪಟ್ಟ ಪರಿವರ್ತಕ, ಆಪ್ಷನ್ ಸಿ ನಿಬಂಧನೆಗೊಳಪಟ್ಟ ಮತ್ತು ನಿರಂತರ ಪರಿವರ್ತಕ, ಆಪ್ಷನ್ ಡಿ ಏತನ್ಮಧ್ಯೆ ಸಂಭವಿಸುವ ಪರಿವರ್ತಕ. ಸೊ ಕ್ರಿಕೆಟ್ ಸ್ಕೋರ್ ಎಂಬುದು ಇದು ಒಂದು ಯಾವ ರೀತಿಯ ವೇರಿಯೇಬಲ್ ಆಗಿದೆ ಅಂತಂದ್ರೆ ಯಾವಾಗಲೂ ಕೂಡ ಕ್ರಿಕೆಟ್ ಸ್ಕೋರ್ 1 ರನ್ 2 ರನ್ಸ್ 3 ರನ್ಸ್ 4 ರನ್ಸ್ 5 ರನ್ಸ್. ಸೊ ಇಲ್ಲಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ಅನ್ನ ಇದು ಕನ್ಸಿಡರ್ ಮಾಡಲ್ಲ. ಸೊ ಯಾವಾಗಲೂ ಒಂದು ವ್ಯಾಲ್ಯೂಯಿಂದ ಇನ್ನೊಂದು ವ್ಯಾಲ್ಯೂಗೆ ಜಂಪ್ ಆಗ್ತಾ ಇದೆ ಅಂದ್ರೆ 1ರಿಂದ 2ಕ್ಕೆ, 2ರಿಂದ 3ಕ್ಕೆ, 3ರಿಂದ 4ಕ್ಕೆ ಜಂಪ್ ಆಗುತ್ತೆ ಅಥವಾ ನಾವು ಇಲ್ಲಿ 3.5 4.6 ಅಂತ ಹೇಳಕ್ ಬರಲ್ಲ. ಸೊ ಹೀಗಾಗಿ ಇಂಥ ವೇರಿಯೇಬಲ್ಗೆ ನಾವು ಏನಂತ ಕರಿತೀವಿ, ಡಿಸ್ಕ್ರೀಟ್ ವೇರಿಯೇಬಲ್. It won't consider the intermediate values. So discrete variables are numeric variables that have a countable number of values between any two values. So ಇಲ್ಲಿ ಯಾವಾಗಲೂ ಒಂದು ವ್ಯಾಲ್ಯೂಯಿಂದ ಇನ್ನೊಂದು ವ್ಯಾಲ್ಯೂಗೆ ಜಂಪ್ ಆಗ್ತಾ ಇದೆ. ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ಅನ್ನ ಈ ಡಿಸ್ಕ್ರೀಟ್ ವೇರಿಯೇಬಲ್ ಕನ್ಸಿಡರ್ ಮಾಡಲ್ಲ. ಉದಾಹರಣೆಗೆ ಕ್ರಿಕೆಟ್ ಸ್ಕೋರ್, ನಂಬರ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಇನ್ ಎ ಫ್ಯಾಮಿಲಿ, ಎಟ್ಸೆಟ್ರಾ. Question number 3. One test that helps analyze observed frequency and expected frequency. ಪರಿವೀಕ್ಷಣಾ ಅಂಕ ಮತ್ತು ನಿರೀಕ್ಷಿತ ಅಂಕಗಳ ವಿಶ್ಲೇಷಣೆಗೆ ಸಹಾಯಕಾರಿಯಾದ ಪರೀಕ್ಷೆ ಯಾವುದು? ಆಪ್ಷನ್ ಎ ಮನೋವಾ, ಆಪ್ಷನ್ ಬಿ ಟಿ ಟೆಸ್ಟ್, ಆಪ್ಷನ್ ಸಿ ಅನೋವಾ, ಆಪ್ಷನ್ ಡಿ chi-square. So the test which helps to analyze observed frequency and also expected frequency is option D, chi-square test. So if the frequencies you observe are different from expected frequencies, the value of chi-square goes up. The larger the values of chi-square, the more likely it is that the distributions are significantly different. So chi-square helps to analyze observed frequency and also expected frequency. Question number 4. What type of is snowball sampling? Non-probability sampling, probability sampling, multi-stage sampling, random sampling. ಗಣನೀಯ ವೃದ್ಧಿಯು ಯಾವ ರೀತಿಯ ನಮೂನೆಯಾಗಿದೆ? ಆಪ್ಷನ್ ಎ ಅಸಂಭವನೀಯ ನಮೂನೆ, ಆಪ್ಷನ್ ಬಿ ಸಂಭವನೀಯ ನಮೂನೆ, ಆಪ್ಷನ್ ಸಿ ಬಹು ಹಂತದ ನಮೂನೆ, ಆಪ್ಷನ್ ಡಿ ಯಾದೃಚ್ಛಿಕ ನಮೂನೆ. ಸೊ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಟ್ ಈಸ್ ಅ ಟೈಪ್ ಆಫ್ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಸೊ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇದೊಂದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಆಗಿದೆ. ಸೊ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಚೈನ್ ರೆಫರಲ್ ಸ್ಯಾಂಪ್ಲಿಂಗ್. It is defined as non-probability sampling technique in which the samples have rare trace. This is sampling technique in which existing subjects provide reference to recruit other samples. ಉದಾಹರಣೆಗೆ ನಾವಿಲ್ಲಿ ನಮ್ಮ ಸರ್ವೆಗಾಗಿ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೇನಂತೀವಿ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್. Question number 5. Which is the research method predominantly used to study cultural anthropology? Option A interview, option B panel discussion, option C participant observation, option D focus group discussion. ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಲು ಹೆಚ್ಚಿನ ರೀತಿಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು? ಆಪ್ಷನ್ ಎ ಸಂದರ್ಶನ, ಆಪ್ಷನ್ ಬಿ ಸಮಿತಿ ಚರ್ಚೆ, ಆಪ್ಷನ್ ಸಿ ಭಾಗವಹಿಸುವಿಕೆ, ಆಪ್ಷನ್ ಡಿ ನಿರ್ದಿಷ್ಟ ಗುಂಪು ಚರ್ಚೆ. Yes, here the right answer is option C participant observation. ಭಾಗವಹಿಸುವಿಕೆ ಪರಿವೀಕ್ಷಣೆ ಸರಿಯಾಗಿದೆ. Question number 6. While researching on Dr. U.R. Ananthamurthy, what kind of data are you collecting on the basis of interview with him? Option A secondary data, option B primary data, option C tertiary data, option D filtered data. So Dr. U.R. Ananthamurthy ಅವರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರನ್ನು ಸಂದರ್ಶಿಸಿದಾಗ ದೊರಕುವ ಮಾಹಿತಿಯು ಯಾವ ರೀತಿಯದು? ಆಪ್ಷನ್ ಎ ದ್ವಿತೀಯ ಹಂತದ ಮಾಹಿತಿ, ಆಪ್ಷನ್ ಬಿ ಪ್ರಾಥಮಿಕ ಮಾಹಿತಿ, ಆಪ್ಷನ್ ಸಿ ತೃತೀಯ ಹಂತದ ಮಾಹಿತಿ, ಆಪ್ಷನ್ ಡಿ ಸೋಸಿದ ಮಾಹಿತಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ರೈಮರಿ ಡೇಟಾ. ಇದಕ್ಕೆ ನಾವು ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಏಕೆಂದರೆ ನಾವು ಇಲ್ಲಿ ಸಂದರ್ಶನದ ಮೂಲಕ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಯಾವಾಗ ನಾವು ಸಂದರ್ಶನದ ಮೂಲಕ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತೀವಿ ಅದಕ್ಕೆ ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. So the purpose of primary data is to gather information directly from the source without relying on the secondary data. Question number 7. The post broadcast media refers to folk media, social media, print media, electronic media. Post broadcast media ಎಂದು ಯಾವುದನ್ನು ಕರೆಯುತ್ತೇವೆ? ಆಪ್ಷನ್ ಎ ಜಾನಪದ ಮಾಧ್ಯಮ, ಆಪ್ಷನ್ ಬಿ ಸಾಮಾಜಿಕ ಮಾಧ್ಯಮ, ಆಪ್ಷನ್ ಸಿ ಮುದ್ರಣ ಮಾಧ್ಯಮ, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಮಾಧ್ಯಮ. Yes, here the right answer is option B. Broadcast media is known as it is name for social media.
ಸೊ ನಾವು ಸಾಮಾಜಿಕ ಮಾಧ್ಯಮವನ್ನ ಬ್ರಾಡ್ಕಾಸ್ಟ್ ಮೀಡಿಯಾ ಅಂತ ಕರಿತಾ ಇದ್ದೀವಿ. The post broadcast media refers to social media because it focuses on communication but in a different state, uses different techniques according to the demand of audience and culture. Question number 8. The technique that was used by Roman Catholic Church in 1622 to propagate the faith came to be known as option A publicity, option B religious propagation, option C seminar discourse, option D propaganda. ರೋಮನ್ ಕ್ಯಾಥೋಲಿಕ್ ಚರ್ಚಿನವರು 1627ರಲ್ಲಿ ತಮ್ಮ ಧರ್ಮವನ್ನು ಪಸರಿಸಲು ಬಳಸಿದ ತಂತ್ರ ಮುಂದೆ ಏನೆಂದು ಕರೆಸಿಕೊಂಡಿತು? ಆಪ್ಷನ್ ಎ ಪ್ರಚಾರ, ಆಪ್ಷನ್ ಬಿ ಧಾರ್ಮಿಕ ಪ್ರಚಾರ, ಆಪ್ಷನ್ ಸಿ ಸೆಮಿನರಿ ಭಾಷಣ, ಆಪ್ಷನ್ ಡಿ ಯೋಜಿತ ಪ್ರಚಾರ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪ್ರೊಪಗಂಡಾ, ಯೋಜಿತ ಪ್ರಚಾರ. ಕ್ವೆಶ್ಚನ್ ನಂಬರ್ 9. The place where public opinions are formed as a result of communication. ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢಣೆಯಾಗುವ ಸ್ಥಳ. ಆಪ್ಷನ್ ಎ ಪಬ್ಲಿಕ್ ಡಿಬೇಟ್, ಆಪ್ಷನ್ ಬಿ ಪಬ್ಲಿಕ್ ಸ್ಪಿಯರ್, ಆಪ್ಷನ್ ಸಿ ಮೀಡಿಯಾ ಬೈಟ್, ಆಪ್ಷನ್ ಡಿ ಮೀಡಿಯಾ ಸರ್ಕಲ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪಬ್ಲಿಕ್ ಸ್ಪಿಯರ್. ಪಬ್ಲಿಕ್ ಸ್ಪಿಯರ್ ಇಲ್ಲಿ ಸರಿಯಾಗಿದೆ. ಸೊ ದ ಪಬ್ಲಿಕ್ ಸ್ಪಿಯರ್ is generally conceived as the social space in which different opinions are expressed, problems of general concern are discussed, collective solutions are developed communicatively. Question number 10. Big Boss is an example for. Big Boss ಯಾವುದಕ್ಕೆ ಉದಾಹರಣೆ ಆಗಿದೆ? ವರ್ಚುವಲ್ ಟಿವಿ, ಪಬ್ಲಿಕ್ ಟಿವಿ, ರಿಯಾಲಿಟಿ ಟಿವಿ, ಇ ಟಿವಿ. ಸೊ ಬಿಗ್ ಬಾಸ್ ಇದು ಒಂದು ರಿಯಾಲಿಟಿ ಟಿವಿಗೆ ಎಕ್ಸಾಂಪಲ್ ಆಗಿದೆ. So Big Boss, it is an example for reality TV. It is a television show where contestants live together in a house, isolated from outside the world and continuously monitored by camera. So ನಾವು ಬಿಗ್ ಬಾಸ್ ಅನ್ನು ಎಲ್ಲರೂ ನೋಡಿರ್ತೀವಿ. ಸೊ ಇಲ್ಲಿ ಬೇರೆ ಬೇರೆ ಜನರನ್ನ ಆಯ್ಕೆ ಮಾಡ್ತಾರೆ, ಎಲ್ಲರನ್ನು ಒಂದು ಮನೆಯಲ್ಲಿ ಇಡ್ತಾರೆ. ಅವರು ಈ ಹೊರ ಜಗತ್ತಿನೊಂದಿಗಿಂದ ಐಸೋಲೇಟೆಡ್ ಆಗಿರ್ತಾರೆ. ಸೊ ಅವರನ್ನ ಸದಾ ಮಾನಿಟರ್ ಮಾಡಲಾಗುತ್ತೆ. ಸೊ ಅವರಿಗೆ ಬೇರೆ ಬೇರೆ ಟಾಸ್ಕ್ಗಳನ್ನ ಇಲ್ಲಿ ನೀಡ್ತಾ ಹೋಗ್ತಾರೆ. ಕ್ವೆಶ್ಚನ್ ನಂಬರ್ 11. ಮ್ಯಾಥಮೆಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಶನ್ ಈಸ್ ಕ್ರೆಡಿಟೆಡ್ ಟು. ಸಂವಹನದಲ್ಲಿ ಮ್ಯಾಥಮೆಟಿಕಲ್ ಮಾದರಿ ಯಾರ ಹೆಸರಿನಲ್ಲಿದೆ? ಆಪ್ಷನ್ ಎ ಆಸ್ಗುಡ್ ಅಂಡ್ ಶ್ರಾಮ್, ಆಪ್ಷನ್ ಬಿ ಶನನ್ ಅಂಡ್ ವೀವರ್, ಆಪ್ಷನ್ ಸಿ ರೋಜರ್ಸ್ ಅಂಡ್ ಡೇನಿಯಲ್ ಲರ್ನರ್, ಆಪ್ಷನ್ ಡಿ ಎವರೆಟ್ ರೋಜರ್ಸ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶನೂನ್ ಅಂಡ್ ವೀವರ್. So Shannon and Weaver proposed the mathematical model of communication. So here other than the concept sender, encoder, channel, decoder and receiver of Shannon-Weaver's model, there is also a concept of noise. ಸೊ ಈ ಒಂದು ಶನನ್-ವೀವರ್ ಅವರ ಮಾಡೆಲ್ನಲ್ಲಿ ಕಮ್ಯುನಿಕೇಶನ್ನ ಭಾಗಗಳಾಗಿ ಕಾನ್ಸೆಪ್ಟ್ ಇರುತ್ತೆ. ಸೆಂಡರ್, ಎನ್ಕೋಡರ್, ಚಾನಲ್, ಡಿಕೋಡರ್, ರಿಸೀವರ್ ಮತ್ತು ನಾಯ್ಸ್ ಕೂಡ ಇರುತ್ತೆ. ಕ್ವೆಶ್ಚನ್ ನಂಬರ್ 12. ಕ್ಯಾಟ್ವಾಕ್ ಈಸ್ ಅ ಫೈನ್ ಎಕ್ಸಾಂಪಲ್ ಫಾರ್. ಕ್ಯಾಟ್ವಾಕ್ ಎಂಬುದು ಯಾವುದಕ್ಕೆ ಉದಾಹರಣೆ? ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್, ಆಪ್ಷನ್ ಬಿ ಸೈಬರ್ನೆಟಿಕ್ಸ್, ಆಪ್ಷನ್ ಸಿ ಇಂಟರ್ ಪರ್ಸನಲ್ ಕಮ್ಯುನಿಕೇಶನ್, ಆಪ್ಷನ್ ಡಿ ಕೈನೆಸಿಕ್ಸ್. ಸೊ ಕ್ಯಾಟ್ವಾಕ್ ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೈನೆಸಿಕ್ಸ್. ಸೊ ಕ್ಯಾಟ್ವಾಕ್ ಇದು ಕೈನೆಸಿಕ್ಸ್ಗೆ ಉದಾಹರಣೆಯಾಗಿದೆ. ಸೊ ಬಾಡಿ ಮೋಷನ್ ಸಚ್ ಆಸ್ ಶ್ರಗ್ಸ್, ಫುಟ್ ಟ್ಯಾಪಿಂಗ್, ಡ್ರಮ್ಮಿಂಗ್, ಫಿಂಗರ್ಸ್, ಐ ಮೂವ್ಮೆಂಟ್ಸ್ such as winking, facial expressions, gestures are meanings to receive the message. So catwalk it is an example for kinesics. Question number 13. ಎರಡು ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ದಾರೆ. ಆಲ್ ಜಂಗಲ್ಸ್ ಆರ್ ಎಲಿಫೆಂಟ್ಸ್, ಸಮ್ ಎಲಿಫೆಂಟ್ಸ್ ಆರ್ ಹಾರ್ಸಸ್. ಎರಡು ಕನ್ಕ್ಲೂಷನ್ ಗಳನ್ನು ಕೊಟ್ಟಿದ್ದಾರೆ. ಆಲ್ ಹಾರ್ಸಸ್ ಆರ್ ಜಂಗಲ್ಸ್, ಸಮ್ ಎಲಿಫೆಂಟ್ಸ್ ಆರ್ ಜಂಗಲ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಮ್ ಎಲಿಫೆಂಟ್ಸ್ ಆರ್ ಜಂಗಲ್ಸ್. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳಿವೆ. ಎಲ್ಲ ಕಾಡುಗಳು ಆನೆಗಳಾಗಿರುತ್ತವೆ, ಎಲ್ಲ ಆನೆಗಳು ಕುದುರೆಗಳಾಗಿರುತ್ತವೆ. ಸೊ ಇಲ್ಲಿ ನಿರ್ಧಾರಗಳನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎರಡು ನಿರ್ಧಾರಗಳನ್ನ ಕೊಟ್ಟಿದ್ದಾರೆ. ನಿರ್ಧಾರಗಳು ಎಲ್ಲ ಕುದುರೆಗಳು ಕಾಡುಗಳಾಗಿರುತ್ತವೆ, ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿದೆ. ಕೇವಲ ನಿರ್ಧಾರ ಬಿ ಸರಿಯಾಗಿದೆ. ಇಲ್ಲಿ ಕೆಲವು ಆನೆಗಳು ಕಾಡುಗಳಾಗಿರುತ್ತವೆ, ಇದು ಮಾತ್ರ ಸರಿಯಾಗಿದೆ. ಇದನ್ನು ನೀವು ಎನ್ ಡಯಾಗ್ರಾಮ್ ಮೂಲಕ ಬಿಡಿಸಿಕೊಳ್ಳಬಹುದು. ಕ್ವೆಶ್ಚನ್ ನಂಬರ್ 14. ಒಂದು ಸ್ಟೇಟ್ಮೆಂಟ್ ಇದೆ. ಎನ್ರೋಲ್ ವಿತ್ ಅಸ್ ಬಿಫೋರ್ 15th December ಟು ಗೆಟ್ ದ ಅಡ್ವಾಂಟೇಜ್ ಆಫ್ 20% ಡಿಸ್ಕೌಂಟ್ ಆಫರ್ and advantage by a coaching class. Assumptions are discount offer is bound to attract good students as well. Assumption 2,
Even those students who cannot afford to pay the fees of coaching classes may join this class. So here neither assumption 1 nor assumption 2 is going to implicit. ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ನೀವು 15 ಡಿಸೆಂಬರ್ ಒಳಗೆ ನಮ್ಮಲ್ಲಿ ದಾಖಲಾದರೆ 20% ರಿಯಾಯಿತಿಯನ್ನು ನಿಮಗೆ ಕೊಡಲಾಗುವುದು. ಇದು ಒಂದು ತರಬೇತಿ ತರಗತಿಯನ್ನು ನಡೆಸುವವರ ಜಾಹೀರಾತಾಗಿದೆ. ಊಹೆ 1 ರಿಯಾಯಿತಿಯ ಪ್ರಸ್ತಾಪವು ಉತ್ತಮ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಕಾರಣವಾಗುತ್ತದೆ. ಎರಡನೇ ಅಸಂಪ್ಷನ್, ತರಬೇತಿ ಶುಲ್ಕವನ್ನು ಭರಿಸಲು ಸಾಧ್ಯವಾಗದ ವಿದ್ಯಾರ್ಥಿಗಳು ಕೂಡ ಈ ತರಗತಿಗೆ ಸೇರಬಹುದು. ಇಲ್ಲ, ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಅಷ್ಟೊಂದು ಸೂಚ್ಯವಾಗಿಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. Question number 15 statement is, should public holidays be declared on demise of important national leaders? Argument 1, no, such unscheduled holiday hamper the national progress. Argument 2, yes, people would like to pay their homage to the departed soul. So here the right answer will be option E. We can say only argument 1 is strong. ಸೊ ಇಲ್ಲಿ ಒಂದು ಹೇಳಿಕೆ ಇದೆ, ರಾಷ್ಟ್ರೀಯ ನಾಯಕರು ಮರಣ ಹೊಂದಿದಾಗ ಸಾರ್ವಜನಿಕ ರಜಾ ದಿನಗಳೆಂದು ಘೋಷಣೆ ಮಾಡಬೇಕೆ. ಆರ್ಗ್ಯುಮೆಂಟ್ 1 ಏನು ಹೇಳ್ತಾ ಇದೆ, ಇಲ್ಲ, ಅಂತ ಅನಿಗದಿತ ರಜಾ ರಾಷ್ಟ್ರೀಯ ಪ್ರಗತಿಯನ್ನು ಕುಂಠಿತಗೊಳಿಸ್ತಾ ಇದೆ. ಇದು ಸರಿಯಾಗಿದೆ. 2 ಏನು ಹೇಳ್ತಾ ಇದೆ, ಹೌದು, ಜನರು ಅಗಲಿದ ಆತ್ಮಕ್ಕೆ ತಮ್ಮ ಗೌರವಾರ್ಪಣೆ ಸಲ್ಲಿಸಲು ಇಚ್ಛಿಸುತ್ತಾರೆ. ಸೊ ಇದು ಅಷ್ಟೊಂದು ಪ್ರಬಲವಾಗಿಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 16, ಅಮಂಗ್ ದ 4 terms marked A to D, 3 terms are similar and 1 is dissimilar. Find the one that is not similar. ಈ ಕೆಳಗಿನ ಪದಗಳಲ್ಲಿ ಒಂದು ಭಿನ್ನವಾಗಿದೆ. ಲೋಮಿ ಸಾಯಿಲ್, ಸಿಲ್ಟ್, ಕ್ಲೇ ಸಾಯಿಲ್, ಸ್ಯಾಂಡಿ ಸಾಯಿಲ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ. ಸೊ ಹೀಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ ಅನ್ನ ನೀಡಲಾಗಿತ್ತು. ಕ್ವೆಶ್ಚನ್ ನಂಬರ್ 17, ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋಸ್ ದ ಸೇಮ್ ರಿಲೇಶನ್ಶಿಪ್. ಸ್ಕೀನ್, ಯಾರ್ನ್. ಸೊ ಇಲ್ಲಿ ಪಿಂಚಿ, ನೂಲು, ಇದೇ ಸಂಬಂಧವನ್ನ ಹೋಲುವ ಇನ್ನೊಂದು ಸಂಬಂಧವನ್ನ ನಾವು ಇಲ್ಲಿ ಕಂಡುಹಿಡಬೇಕು. The right answer is option C, ream, paper. Ream ಕಾಗದ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. So skein is the length of yarn. Similarly, ream is the quality of the paper. So ream paper is the correct answer. Question number 18, which statement represents the inverse of the statement? If it is snowing, then Skeeter wears a sweater. So ಇಲ್ಲಿ ಒಂದು ಹೇಳಿಕೆ ಇದೆ, ಹಿಮ ಬಿದ್ದರೆ ಆಗ ಸ್ಕೀಟರ್ ಸ್ವೆಟರ್ ಧರಿಸುತ್ತಾನೆ. ಇದಕ್ಕೆ ವಿರುದ್ಧವಾದ ಸೆಂಟೆನ್ಸ್ ಅನ್ನ ಕಂಡುಹಿಡಿಬೇಕು. ಆಪ್ಷನ್ ಇಸ್, ಹಿಮ ಬಿದ್ದರೆ ಸ್ಕೀಟರ್ ಸ್ವೆಟರ್ ಧರಿಸುತ್ತಾನೆ. ಸೊ ಇದಕ್ಕೆ ರಿವರ್ಸ್ ಅಂದಾಗ, ಹಿಮ ಬೀಳುತ್ತಿಲ್ಲವೆಂದರೆ ಸ್ಕೀಟರ್ ಸ್ವೆಟರ್ ಧರಿಸುವುದಿಲ್ಲ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಇಫ್ ಇಟ್ ಈಸ್ ನಾಟ್ ಸ್ನೋವಿಂಗ್, ದೆನ್ ಸ್ಕೀಟರ್ ಡಸ್ ನಾಟ್ ವೇರ್ ಅ ಸ್ವೆಟರ್. ಕ್ವೆಶ್ಚನ್ ನಂಬರ್ 19, ವಾಟ್ ಈಸ್ ದ ಯೂನಿಟ್ ಆಫ್ ಇನ್ಫಾರ್ಮೇಶನ್? ಮಾಹಿತಿಯ ಒಂದು ಪ್ರಮಾಣ ಯಾವುದು? ಬಿಟ್, ಬೈಟ್, ಗ್ರಾಮ್, hertz. The right answer is option A, bit. So the basic unit of information is called bits. It's a short form for binary digit, and binary values are 0 and 1. Question number 20, which of the following is not a valid version of MS Office? ಕೆಳಗಿನವುಗಳಲ್ಲಿ ಯಾವುದು MS Office ನ ಕ್ರಮಬದ್ಧ ಆವೃತ್ತಿ ಅಲ್ಲ? Office Express, Office 2007, Office Vista, Office 2010. So Office Vista, it is not version of MS Office. So ಇಲ್ಲಿ Office Vista ಎಂಬುದು MS Office ನ ಒಂದು ವರ್ಜನ್ ಆಗಿಲ್ಲ. Question number 21, ERP, it is an acronym for ERP ಯಾವುದರ ಸಂಕ್ಷಿಪ್ತ ರೂಪವಾಗಿದೆ? So the right answer is option C, Enterprise Resource Planning. Enterprise Resource Planning, it is a software system that integrates various business functions, processes such as human resource, finance, inventory management, etc. Question number 22, Trojan horse is, Trojan horse ಒಂದು. So Trojan horse ಅಂತಂದ್ರೆ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. A software program that appears legitimate but contain hidden function that cause damage. ಸೊ ಮೇಲ್ನೋಟಕ್ಕೆ ಟ್ರೋಜನ್ ಹಾರ್ಸ್ ಕಾನೂನುಬದ್ಧವಾಗಿ ಕಾಣಿಸಿ ಆಂತರ್ಯದಲ್ಲಿ ಹಾನಿ ಮಾಡುವ ಕಾರ್ಯಗಳನ್ನು ಒಳಗೊಂಡ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿದೆ. ಸೊ ಟ್ರೋಜನ್ ಹಾರ್ಸ್, ಇಟ್ ಈಸ್ ಅ ಹಿಡನ್ ಪೀಸ್ ಆಫ್ ಕೋಡ್. Viruses enter a system secretly where the Trojan horse enters by deceiving a user. Question number 23, binary system of numbers uses only. ಬೈನರಿ ಪದ್ಧತಿಯು ಯಾವ ಸಂಖ್ಯೆಗಳನ್ನು ಮಾತ್ರ ಬಳಸುತ್ತದೆ? ಇವಾಗಲೇ ಓದಿದ್ವಿ, ಇಟ್ ಯೂಸಸ್ ಓನ್ಲಿ 0 and 1. ಸೊ ಬೈನರಿ ಪದ್ಧತಿ 0 ಮತ್ತು 1 ಅನ್ನು ಬಳಸುತ್ತದೆ.
So a binary number system, it is a number system that is used to represent various numbers using only two symbols, 0 and 1. The word binary is derived from word bi, which means 2. Question number 24. The ability of an operating system to run more than one application at a time is called. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಗಳನ್ನು ಚಲಾಯಿಸಬಲ್ಲ ಒಂದು ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ಏನಂತ ಕರಿತೀವಿ? ಆಪ್ಷನ್ ಎ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್, ಆಪ್ಷನ್ ಬಿ ಮಲ್ಟಿ ಟಾಸ್ಕಿಂಗ್, ಆಪ್ಷನ್ ಸಿ ಟೈಮ್ ಶೇರಿಂಗ್, ಆಪ್ಷನ್ ಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. The right answer is option B, multitasking. So multitasking, it is the ability of the operating system to run more than one application at a time. Question number 25. The headquarters of NAC is situated in. NAC na pradhana kacheri yellide? New Delhi, Chennai, Kolkata, Bengaluru. So the headquarters of NAC is situated at Bengaluru. So ee ಒಂದು NAC na pradhana kacheri ಬೆಂಗಳೂರಿನಲ್ಲಿದೆ. So NAC stands for National Assessment and Accreditation Council. It is a public organization that assesses and accredits higher education institutions in India. Question number 26. The present chairman of ICHR. ICHR na ಈಗಿನ ನಿರ್ದೇಶಕರು. ಸೊ ಯಲ್ಲಪ್ರಗಡ ಸುದರ್ಶನ್ ರಾವ್. ಸೊ ಅವಾಗ 2014 ನಲ್ಲಿ ICHR ನ ನಿರ್ದೇಶಕರು ಯಲ್ಲಪ್ರಗಡ ಸುದರ್ಶನ್ ರಾವ್ ಆಗಿದ್ರು. So ICHR stands for Indian Council of Historical Research. So it is an autonomous organization. It was established in 1972. Question number 27. In Amarkantaka MP, a national university is established. Name it. ಮಧ್ಯ ಪ್ರದೇಶದ ಅಮರಕಂಟಕದಲ್ಲಿ ಸ್ಥಾಪನೆಗೊಂಡಿರುವ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಹೆಸರು. ಸೊ ಇಂದಿರಾ ಗಾಂಧಿ ನ್ಯಾಷನಲ್ ಟ್ರೈಬಲ್ ಯೂನಿವರ್ಸಿಟಿ. ಆಪ್ಷನ್ ಸಿ ಇಸ್ ಕರೆಕ್ಟ್. Indira Gandhi Rashtriya Budakattu Vishwavidyalaya. So Indira Gandhi National Tribal University Amarkantaka MP has been established by an act of Parliament of India. So it came to existence by Indira Gandhi National Tribal University Act 2007, and it came into action on July 2008. Question number 28. The first known residential international university of the world is. ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಎಂದರೆ? The right answer is option B, Nalanda University. Nalanda University. Historical sources indicate that the university had a long and illustrative life which lasted almost continually for 800 years. So it was completely residential university, believed to have 2000 teachers and 10,000 students. Question number 29. Community colleges scheme concentrates on technical education, general education, vocational education, adult education. ಸಮುದಾಯ ಕಾಲೇಜು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ತಾಂತ್ರಿಕ ಶಿಕ್ಷಣ, ಸಾಮಾನ್ಯ ಶಿಕ್ಷಣ, ವ್ಯಕ್ತಿ ಆಧಾರಿತ ಶಿಕ್ಷಣ, ವಯಸ್ಕರ ಶಿಕ್ಷಣ. The right answer is option C, vocational education, ವ್ಯಕ್ತಿ ಆಧಾರಿತ ಶಿಕ್ಷಣ. So the community college model addresses the concerns stated above as it offers low cost and high quality education and skill development at the doorsteps of the learners. So ಈ ಒಂದು ಕಮ್ಯುನಿಟಿ ಕಾಲೇಜ್ ಮಾಡೆಲ್ ಏನಿದೆ ಇದು ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತದೆ, ಅವರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಅವರಿಗೆ ಸಹಾಯ ಮಾಡ್ತಾ ಇದೆ. ಇದು ಫ್ಲೆಕ್ಸಿಬಲ್ ಆಗಿರುತ್ತೆ. Question number 30. Indian Institute of Advanced Studies is located at. Option A, New Delhi, Bengaluru, Hyderabad, Shimla. The right answer is option D, Shimla. Indian Institute of Advanced Study. So it is in Hyderabad. It was set up by Ministry of Education, Government of India in 1964 and started functioning from 20 October 1965. So question number 31 to 36 are based on this paragraph. ಪ್ರಶ್ನೆ ಸಂಖ್ಯೆ 31ರಿಂದ 36ರವರೆಗೆ ಈ ಒಂದು ಪ್ಯಾರಾಗ್ರಾಫ್ನ ಮೇಲೆ ಡಿಪೆಂಡ್ ಆಗಿವೆ. ಸೊ ನೀವು ಎಲ್ಲರೂ ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಸರಿಯಾಗಿ ಈ ಒಂದು ಪ್ಯಾರಾಗ್ರಾಫನ್ನು ಓದ್ಕೊಳ್ಬೇಕು. ನಂತರ 31ರಿಂದ 36ರವರೆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಬೇಕು. ನಾನು ನಿಮಗೆ ಇಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಹೋಗ್ತೀನಿ, ಬಟ್ ನೀವು ನಂತರ ಈ ವಿಡಿಯೋವನ್ನು ಸ್ಟಾಪ್ ಮಾಡಿ ನೀವು ಪ್ಯಾರಾಗ್ರಾಫನ್ನು ಸರಿಯಾಗಿ ಓದಿಕೊಂಡು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಅಥವಾ ಈ ಒಂದು PDF ಕೂಡ ನಿಮಗೆ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ಲಭ್ಯವಿದೆ. So question number 31. What is Chomsky's opinion
ಆನ್ ಕ್ಯಾಪಿಟಲಿಸ್ಟ್ ಡೆಮೋಕ್ರಸಿ, ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಬಗ್ಗೆ ಚಾಮ್ಸ್ಕಿ ಅವರ ಅಭಿಪ್ರಾಯವೇನು? ಆಪ್ಷನ್ ಬಿ ಸಪೋರ್ಟ್ಸ್ ಇಟ್, ಬೆಂಬಲಿಸುತ್ತಾರೆ. ಕ್ವೆಶ್ಚನ್ ನಂಬರ್ 32, ವಾಟ್ ಈಸ್ ಬಾದರಿಂಗ್ ಅಮೆರಿಕನ್ ಪಬ್ಲಿಕ್, ಅಮೆರಿಕದ ನಾಗರಿಕರನ್ನು ಕಾಡುತ್ತಿರುವ ವಿಷಯ ಯಾವುದು? ಆಪ್ಷನ್ ಬಿ ಜಾಬ್ಸ್, ನೌಕರಿ. ಕ್ವೆಶ್ಚನ್ ನಂಬರ್ 33, ವಾಟ್ ಈಸ್ ದ ಇಕನಾಮಿಕ್ ಸಿಚುವೇಶನ್ ಇನ್ ಯುರೋಪ್, ಯುರೋಪಿನಲ್ಲಿನ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯದು? ಆಪ್ಷನ್ ಸಿ ಡಿಪೆಂಡಿಂಗ್ ಆನ್ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಜಾಗತಿಕ ಹಣಕಾಸಿನ ಸಂಸ್ಥೆಗಳನ್ನು ಅವಲಂಬಿಸಿದೆ. ಕ್ವೆಶ್ಚನ್ ನಂಬರ್ 34, ವಾಟ್ ಈಸ್ ಚಾಮ್ಸ್ಕೀಸ್ ಟೇಕ್ ಆನ್ ಅಮೆರಿಕನ್ ಹೆಲ್ತ್ ಕೇರ್ ಸಿಸ್ಟಮ್, ಅಮೆರಿಕದ ಆರೋಗ್ಯ ಪಾಲನಾ ಪದ್ಧತಿಯ ಬಗ್ಗೆ ಚಾಮ್ಸ್ಕಿ ಅವರ ನಿಲುವೇನು? ಆಪ್ಷನ್ ಎ ಸ್ಕ್ಯಾಂಡಲಸ್, ಹಗರಣ ಪೂರಿತ. ಕ್ವೆಶ್ಚನ್ ನಂಬರ್ 35, ವಾಟ್ ಈಸ್ ದ ಸಜೆಷನ್ ಹಿಯರ್ ಟು ರೆಡ್ಯೂಸ್ ಡೆಫಿಸಿಟ್ ಇನ್ ಅಮೆರಿಕಾ, ಅಮೆರಿಕಾದಲ್ಲಿ ಕೊರತೆಯನ್ನು ನೀಗಿಸಲು ಯಾವ ಸಲಹೆಯನ್ನು ನೀಗಿಸಲು ಇಲ್ಲಿ ನೀಡಲಾಗಿದೆ? ಆಪ್ಷನ್ ಎ ಹೆಲ್ತ್ ಕೇರ್ ಹ್ಯಾಸ್ ಇನ್ ಯುರೋಪ್, ಯುರೋಪಿನ ಆರೋಗ್ಯ ಪಾಲನೆಯ ತರಹ. ಕ್ವೆಶ್ಚನ್ ನಂಬರ್ 36, ವಾಟ್ ಡಿಡ್ ಶಾಕ್ ದ ವಾಲ್ ಸ್ಟ್ರೀಟ್ ಜರ್ನಲ್, ವಾಲ್ ಸ್ಟ್ರೀಟ್ ಜರ್ನಲ್ಗೆ ಯಾವ ವಿಷಯ ಆಘಾತವನ್ನುಂಟು ಮಾಡಿದೆ? ಆಪ್ಷನ್ ಡಿ ವ್ಯಾನಿಷಿಂಗ್ ಆಫ್ ಡೆಮೋಕ್ರಸಿ ಇನ್ ಯುರೋಪ್, ಯುರೋಪಿನಲ್ಲಿ ಪ್ರಜಾಪ್ರಭುತ್ವದ ಕಣ್ಮರೆ. ಸೊ ಕ್ವೆಶ್ಚನ್ ನಂಬರ್ 37, ಒಂದು ಕೆಲಸವನ್ನು 10 ಗಂಡಸರು 15 ದಿನದಲ್ಲಿ ಮತ್ತು 15 ಹೆಂಗಸರು 12 ದಿನಗಳಲ್ಲಿ ಮುಗಿಸಬಲ್ಲರು. ಎಲ್ಲ 10 ಗಂಡಸರು ಮತ್ತು 15 ಹೆಂಗಸರು ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಈ ಕಾರ್ಯ ಮುಗಿಯುತ್ತದೆ? ಸೊ ಇಲ್ಲಿ ನೋಡ್ಬೋದು 10 men can complete a piece of work in 15 days, ಅಂದರೆ 10 ಜನರು 15 ದಿನದಲ್ಲಿ ಮುಗಿಸಬಹುದು. 15 women can complete the same work in 12 days, ಅಂದರೆ 15 ಜನ ಮಹಿಳೆಯರು 12 ದಿನದಲ್ಲಿ ವರ್ಕನ್ನು ಮುಗಿಸ್ಬೋದು, ಕೊಟ್ಟಿದ್ದಾರೆ ಇದನ್ನು. ಸೊ ಇವಾಗ ನಾವು 15 ಮತ್ತು 12 ಎರಡರ ಒಂದು LCM ಅನ್ನು ತೆಗೆದುಕೊಂಡ್ರೆ 60 ಬರ್ತಾ ಇದೆ. ಸೊ ಲೆಟ್ ದ ಟೋಟಲ್ ವರ್ಕ್ ಅನ್ನ 60 ಯೂನಿಟ್ಸ್ ಅಂತ ಇಟ್ಕೊಳ್ಳೋಣ. ಸೊ ಎಫಿಷಿಯನ್ಸಿ ಆಫ್ 10 ಮೆನ್ಸ್ ಅಂದಾಗ 60 ಡಿವೈಡೆಡ್ ಬೈ 15 4 ಯೂನಿಟ್ಸ್ ಬರ್ತಾ ಇದೆ. ಅದೇ ಎಫಿಷಿಯನ್ಸಿ ಆಫ್ 15 ಮಹಿಳೆಯರು ಅಂದಾಗ 60 ಡಿವೈಡೆಡ್ ಬೈ 12 5 ಯೂನಿಟ್ಸ್ ಬರ್ತಾ ಇದೆ. ಸೊ ಎಫಿಷಿಯನ್ಸಿ ಬೋತ್ ವರ್ಕ್ ಟುಗೆದರ್ 5 + 4 9 ಯೂನಿಟ್ಸ್ ಪರ್ ಡೇ ಆಗ್ತಾ ಇದೆ. ಸೊ ಟೈಮ್ ಟೇಕನ್ ಟು ಕಂಪ್ಲೀಟ್ ದ ವರ್ಕ್ ವೆನ್ ದೇ ಆಲ್ ವರ್ಕ್ ಟುಗೆದರ್ ಇಸ್ 60 ಡಿವೈಡೆಡ್ ಬೈ 9, 6 2:3. ಕ್ವೆಶ್ಚನ್ ನಂಬರ್ 38, ಫೈಂಡ್ ದ 6th ಟರ್ಮ್ ಇನ್ ದ ಫಾಲೋವಿಂಗ್ ಸೀರೀಸ್, ಈ ಕೆಳಗಿನ ಸರಣಿಯಲ್ಲಿ 6ನೇ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 2 4 12 48 240. ನೆಕ್ಸ್ಟ್ ಸೀರೀಸ್ ವಿಲ್ ಬಿ ಆಪ್ಷನ್ ಬಿ 1080. ಸೊ ಇಲ್ಲಿ ನೋಡ್ಬೋದು 2 × 2 ಮಾಡಿದಾಗ 4 ಬರ್ತಾ ಇದೆ, 4 × 3 ಮಾಡಿದಾಗ 12, 3 × 4 48, 48 × 5 240. ನೆಕ್ಸ್ಟ್ 240 × 6 ವಿಲ್ ಬಿ 1440. ಸೊ ಆಪ್ಷನ್ ಬಿ 1440 ಇಲ್ಲಿ ಸರಿಯಾಗಿದೆ. ಸೊ ಇಲ್ಲಿ ಆಪ್ಷನ್ ಇಂಗ್ಲಿಷ್ನಲ್ಲಿ ಆಪ್ಷನ್ ಸಿ ಆಗಬೇಕು. ಕ್ವೆಶ್ಚನ್ ನಂಬರ್ 39, ಇಟ್ ವಾಸ್ ಸಂಡೇ ಆನ್ January 1st 2006. ವಾಟ್ ವಾಸ್ ದ ಡೇ ಆಫ್ ದ ವೀಕ್ ಆನ್ January 1st 2010? ಜನವರಿ 1 2006 ಭಾನುವಾರ ಆಗಿದ್ದರೆ ಜನವರಿ 1 2020 ಯಾವ ವಾರ ಆಗಿತ್ತು ಅಂದರೆ ಆಪ್ಷನ್ ಎ ಫ್ರೈಡೆ, ಶುಕ್ರವಾರ. ಸೊ ಇವಾಗ ಕ್ಯಾಲೆಂಡರ್ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾ ಇಲ್ಲ. ಕ್ವೆಶ್ಚನ್ ನಂಬರ್ 40, a merchant has 1000 kg of sugar, part of which he sells at 8% profit and the rest at 18% profit. He gains 14% on the whole. The quantity sold at 18% profit is. ಒಬ್ಬ ವ್ಯಾಪಾರಿ ಹತ್ರ 1000 kg ಶುಗರ್ ಇದೆ, ಒಂದು ಭಾಗವನ್ನು 8% ಲಾಭಕ್ಕೆ ಮಾರಾಟ ಮಾಡ್ತಾನೆ, ಉಳಿದ ಭಾಗವನ್ನು 18% ಲಾಭಕ್ಕೆ ಮಾರಾಟ ಮಾಡ್ತಾನೆ. ಒಟ್ಟು ಅವನಿಗೆ 14% ಲಾಭ ಆಗ್ತಾ ಇದೆ. ಹಾಗಾದರೆ ಅವನು 18% ಲಾಭಕ್ಕೆ ಮಾರಿದ ಸಕ್ಕರೆಯ ಪ್ರಮಾಣ ಎಷ್ಟು? ಆಪ್ಷನ್ ಸಿ 600 kg. ಸೊ ಇಲ್ಲಿದೆ ಲೆಟ್ ದ ಕಾಸ್ಟ್ ಆಫ್ ಪ್ರೈಸ್ 1 kg ಶುಗರ್ ₹100. ಸೊ 1 kg ಶುಗರ್ಗೆ ₹100 ಅಂತ ಇಟ್ಕೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಆಫ್ 1 kg ಶುಗರ್ ಅಟ್ 8% ಪ್ರಾಫಿಟ್ ವಿಲ್ ಬಿ 100 × 108 ಡಿವೈಡೆಡ್ ಬೈ 100. ಸೊ 108 ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಆಫ್ 1 kg ಶುಗರ್ ಅಟ್ 18% ಪ್ರಾಫಿಟ್ ಅಂದಾಗ 100 × 118 ಡಿವೈಡೆಡ್ ಬೈ 100. ಸೊ ₹118 ಆಗುತ್ತೆ. ಸೊ ಇಲ್ಲಿ 100 + 118 ಮಾಡಿದರೆ ಆಯಿತು. ಇಲ್ಲಿ ಕೂಡ 100 + 8 ಮಾಡಿದರೆ ಆಯಿತು. 108 118 ಬಿಕಾಸ್ 8% ಪ್ರಾಫಿಟ್ ಅಂತ ಇದೆ. ಸೊ 100 + 18, ಏಕೆಂದರೆ ಇಲ್ಲಿ 100 ಪ್ರೈಸ್ 1 kg ಶುಗರ್ ಪ್ರೈಸ್ ಆಗಿ ಇಟ್ಕೊಂಡಿದ್ದೀವಿ. ಸೊ ನಂತರ ಯಾವರೇಜ್ ಸೆಲ್ಲಿಂಗ್ ಪ್ರೈಸ್ ಅಂದಾಗ 100 × ಸೇಮ್ 114 ಡಿವೈಡೆಡ್ ಬೈ 100, 100 × 114 ಡಿವೈಡೆಡ್ ಬೈ 100 ಮಾಡಿದಾಗ 114 ಬರ್ತಾ ಇದೆ. ಸೊ ನೆಕ್ಸ್ಟ್ ಯೂಸಿಂಗ್ ದ ರೂಲ್ ಆಫ್ ದಿ ಅಲಿಗೇಷನ್, the ratio will be 118 minus 114 is to 114 minus 108. 4 × 6 is equal to 2:3. So the answer will be quantity sold at 18% of profit will be 3 divided by 5 multiplied by 1000.
So 600 kg. Question number 41. The population of a town 2 years ago was 62,500. Due to migration to big cities, it decreases every year at the rate of 4%. The present population of the town is. ಒಂದು ಪಟ್ಟಣದ ಜನಸಂಖ್ಯೆ 2 ವರ್ಷಗಳ ಹಿಂದೆ 62,500 ಆಗಿತ್ತು. ಮಹಾನಗರಗಳಿಗೆ ಜನರು ವಲಸೆ ಹೋಗುವುದರಿಂದ ಪ್ರತಿ ವರ್ಷ ಜನಸಂಖ್ಯೆ 4% ಅಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಈಗಿನ ಪಟ್ಟಣದ ಜನಸಂಖ್ಯೆ ಎಷ್ಟು? ಆಪ್ಷನ್ ಬಿ 57,600. ಸೊ ಇಲ್ಲಿ ನೋಡ್ಬೋದು ಪಾಪ್ಯುಲೇಷನ್ ಆಫ್ ದ ಟೌನ್ 2 ವರ್ಷಗಳಿಂದ ಜನಸಂಖ್ಯೆ 62,500 ಇತ್ತು. ಪ್ರತಿ ವರ್ಷ 4% ಮೈಗ್ರೇಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ 62,500 ಮಲ್ಟಿಪ್ಲೈಡ್ ಬೈ 96 ಡಿವೈಡೆಡ್ ಬೈ 100 ಇಂಟು 96 ಡಿವೈಡೆಡ್ ಬೈ 100 57,600. ಕ್ವೆಶ್ಚನ್ ನಂಬರ್ 42. GZWRF ಅನ್ನ ಬರ್ಮಾ ಅಂತ ಬರೆದ್ರೆ LJWRFSD ಅನ್ನ ಏನಂತ ಬರಿತೀವಿ? ಆಪ್ಷನ್ ಸಿ ಜರ್ಮನಿ. ಇಲ್ಲಿ ನೋಡ್ಬೋದು ಜಿ ಅನ್ನ ಬಿ ಅಂತ ಬರೆದಿದ್ದಾರೆ, ಅಂದ್ರೆ -5 5 ಅಕ್ಷರ ಹಿಂದೆ ಬಂದಿದ್ದಾರೆ. ಜಡ್ ಅನ್ನ ಯು ಅಂತ ಬರೆದಿದ್ದಾರೆ, 5 ಅಕ್ಷರ ಹಿಂದೆ ಬಂದಿದ್ದಾರೆ. ಡಬ್ಲ್ಯೂ ಅನ್ನ ಆರ್ ಅಂತ ಬರೆದಿದ್ದಾರೆ, ಸೊ ಮತ್ತೆ 5 ಅಕ್ಷರ ಹಿಂದೆ ಬಂದಿದೆ. ಇದೇ ರೀತಿ ನೀವು ಇಲ್ಲಿ ಕೂಡ ಎಲ್ ನ ಹಿಂದಿನ ಅಕ್ಷರ 5, ಜೆ ನ ಹಿಂದಿನ ಅಕ್ಷರ 6, ಡಬ್ಲ್ಯೂ ನ ಹಿಂದಿನ ಅಕ್ಷರ 5 ತಗೊಳ್ತಾ ಹೋದ್ರೆ ಎಲ್ ನ ಹಿಂದಿನ ಅಕ್ಷರ 5, ಎಲ್ ನ ಹಿಂದಿನ ಅಕ್ಷರ 1 2 3 4 5. ಸೊ ಜಿ ಬರ್ತಾ ಇದೆ. ಜೆ ಯ ಹಿಂದಿನ 5ನೇ ಅಕ್ಷರ ಸಾರಿ ಜೆ 1 2 3 4 5 ಇ ಬರ್ತಾ ಇದೆ. ಸೊ ಇದೇ ರೀತಿ ಬಿಡಿಸ್ತಾ ಹೋದ್ರೆ ಆನ್ಸರ್ ಜರ್ಮನಿ ಬರ್ತಾ ಇದೆ. ಕ್ವೆಶ್ಚನ್ ನಂಬರ್ 43 to 48 ಬೇಸ್ಡ್ ಆನ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ಸೊ ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶ್ಚನ್ ಇದೆ. ವಿಮಲ್ ಫ್ಯಾಬ್ರಿಕ್ ಕಂಪನಿ ಮ್ಯಾನುಫ್ಯಾಕ್ಚರ್ 2 ಬ್ರ್ಯಾಂಡ್ಸ್ ಆಫ್ ಕ್ಲೋತ್ X and Y through 3 stages: spinning, weaving and dyeing. Company has 6 spinning machines, 10 weaving machines and 5 dyeing machines. Each machine works for 10 hours a day. One unit of fabric X needs 40 minutes on spinning machine, 2 hours on weaving machine, 30 minutes on dyeing machine. Similarly, one unit of fabric Y needs 60 minutes on spinning, 30 minutes on weaving and 60 minutes on dyeing. 1 unit is equal to 50 meters. ಸೊ ಇದ್ರ ಮೇಲೆ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ 31ರಿಂದ 43ರಿಂದ 48ರವರೆಗಿನ ಪ್ರಶ್ನೆಗಳು. 43. In a day, how many units of fabric Y can be completed at most? ಆಪ್ಷನ್ ಡಿ 50 is the right answer. ಸೊ ಈ ಒಂದು ಕ್ವೆಶ್ಚನ್ ಅನ್ನು ನಾವು ಸೆಪರೇಟ್ ಆಗಿ ಸಾಲ್ವ್ ಮಾಡಿದೀವಿ. ಒಂದು ದಿನದಲ್ಲಿ ಹೆಚ್ಚಂದ್ರೆ ಫ್ಯಾಬ್ರಿಕ್ Y ನ ಎಷ್ಟು ಯೂನಿಟ್ಗಳನ್ನು ಪೂರ್ಣಗೊಳಿಸಬಹುದು? 50. ಕ್ವೆಶ್ಚನ್ ನಂಬರ್ 44. If 20 units of fabric Y are made in a day, how many units of fabric X can be completed in the same day? ಒಂದು ದಿನದಲ್ಲಿ ಫ್ಯಾಬ್ರಿಕ್ Y ನ 20 ಯೂನಿಟ್ಗಳನ್ನು ಉತ್ಪಾದಿಸಿದರೆ ಫ್ಯಾಬ್ರಿಕ್ X ನ ಎಷ್ಟು ಯೂನಿಟ್ಗಳನ್ನು ಪೂರ್ಣಗೊಳಿಸಬಹುದು ಅದೇ ದಿನದಲ್ಲಿ ಅಂತಂದ್ರೆ 45 45. ಕ್ವೆಶ್ಚನ್ ನಂಬರ್ 45. If only 30 units of fabric Y are made in a day, how many machine hours will be idle that day? ಒಂದು ದಿನದಲ್ಲಿ ಫ್ಯಾಬ್ರಿಕ್ Y ನ 30 ಯೂನಿಟ್ಗಳನ್ನು ಮಾತ್ರ ಉತ್ಪಾದಿಸಿದರೆ ಆ ದಿನ ಎಷ್ಟು ಯಂತ್ರ ಗಂಟೆಗಳು ನಿಷ್ಕ್ರಿಯವಾಗಿರುತ್ತವೆ ಅಂತಂದ್ರೆ ಆಪ್ಷನ್ ಸಿ 135. ಕ್ವೆಶ್ಚನ್ ನಂಬರ್ 46. ಒಂದು ಹೆಚ್ಚುವರಿ ಬಣ್ಣ ಹಾಕುವ ಯಂತ್ರವನ್ನು ಸೇರಿಸಿದರೆ ಫ್ಯಾಬ್ರಿಕ್ X ನ ಎಷ್ಟು ಹೆಚ್ಚುವರಿ ಯೂನಿಟ್ಗಳನ್ನು ಉತ್ಪಾದಿಸಬಹುದು? ಆಪ್ಷನ್ ಎ 0. ಕ್ವೆಶ್ಚನ್ ನಂಬರ್ 47. ಕೇವಲ ಫ್ಯಾಬ್ರಿಕ್ X ಅನ್ನು ಮಾತ್ರ ಉತ್ಪಾದಿಸುವುದಾದರೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಗರಿಷ್ಠ ಹೆಚ್ಚಳವಾಗಲು ಯಾವ ಯಂತ್ರವನ್ನು ಖರೀದಿಸಬೇಕು? ಆಪ್ಷನ್ ಬಿ ನೇಯ್ಗೆ ಯಂತ್ರ, ವಿವಿಂಗ್ ಮಷಿನ್. ಕ್ವೆಶ್ಚನ್ ನಂಬರ್ 48. ಕೇವಲ ಫ್ಯಾಬ್ರಿಕ್ Y ಅನ್ನು ಮಾತ್ರ ಉತ್ಪಾದಿಸುವುದಾದರೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಗರಿಷ್ಠ ಹೆಚ್ಚಳವಾಗಲು ಯಾವ ಯಂತ್ರವನ್ನ ಖರೀದಿಸಬೇಕು? ಆಪ್ಷನ್ ಸಿ ಬಣ್ಣ ಹಾಕುವ ಯಂತ್ರ. ಸೊ ಕ್ವೆಶ್ಚನ್ ನಂಬರ್ 49. ವಾಟ್ ಈಸ್ ಸಮೇಟಿವ್ ಇವ್ಯಾಲ್ಯೂಯೇಷನ್? ಸಾರಾಂಶ ಆಧಾರಿತ ಮೌಲ್ಯಮಾಪನ ಅಂದ್ರೆ ಏನು? ಸೊ 4 ಆಪ್ಷನ್ ನೀಡಿದ್ದಾರೆ. ಅದರ ರೈಟ್ ಆನ್ಸರ್ ಇಸ್ ಬೇಸಿಕಲಿ ಅನ್ ಇಂಪ್ಯಾಕ್ಟ್ ಸ್ಟಡಿ, ಮೂಲತಃ ಪರಿಣಾಮ ಅಧ್ಯಯನ. ಸೊ ಸಮೇಟಿವ್ ಇವ್ಯಾಲ್ಯೂಯೇಷನ್ ಇಟ್ ಇಸ್ ಅ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ದಟ್ ಈಸ್ ಕಂಡಕ್ಟೆಡ್ ಅಟ್ ದ ಎಂಡ್ ಆಫ್ ದ ಪ್ರೋಗ್ರಾಮ್. ಸೊ ಯಾವುದೇ ಒಂದು ಕೋರ್ಸ್ ನ ಕೊನೆಯಲ್ಲಿ ಕಂಡಕ್ಟ್ ಮಾಡಲಾಗುವ ಒಂದು ಇವ್ಯಾಲ್ಯೂಯೇಷನ್ ಟೈಪ್ಗೆ ನಾವು ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 50. ಇವ್ಯಾಲ್ಯೂಯೇಷನ್ ಈಸ್ ಡಿಫರೆಂಟ್ ಫ್ರಮ್ ಮೆಜರ್ಮೆಂಟ್. ಹೌ? ಮೌಲ್ಯಮಾಪನವು ಅಳತೆ ಮಾಪನಗಿಂತ ಹೇಗೆ ಭಿನ್ನವಾಗಿದೆ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕಾಂಪ್ರಿಹೆನ್ಸಿವ್ ಪ್ರೋಸೆಸ್ ಆಫ್ ಜಡ್ಜಿಂಗ್, ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆ. ಸೊ ಅವಾಗ ಮೊದಲು ಪೇಪರ್ 1 ನಲ್ಲಿ 60 ಪ್ರಶ್ನೆಗಳು ಬರ್ತಾ ಇದ್ವು. ಸೊ ಇವಾಗ ಕೇವಲ 50 ಮಾಡಿದ್ದಾರೆ. ಕ್ವೆಶ್ಚನ್ ನಂಬರ್ 51. ಒನ್ ಆಫ್ ದ ಫಾಲೋವಿಂಗ್ ಇಸ್ ರಿಲೇಟೆಡ್ ಟು ಫಂಡಮೆಂಟಲ್ಸ್ ಆಫ್ ಲರ್ನಿಂಗ್.
ಕೆಳಗಿನವುಗಳಲ್ಲಿ ಒಂದು ಕಲಿಕೆಯ ಮೂಲಭೂತ ಅಂಶವಾಗಿದೆ. ಅಡಾಪ್ಷನ್, ಪರ್ಸೆಪ್ಷನ್, ಕಾಗ್ನಿಷನ್, ಟೀಚಿಂಗ್ ಇಟ್ಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಾಗ್ನಿಷನ್. ಸಂಜ್ಞಾನ ಸರಿಯಾಗಿದೆ. So cognition plays a pivotal role in entire learning process. Cognitive learning, it is a style of learning that focuses on the more effective use of the brain. To understand the process of cognitive learning, it's important to know the meaning of cognition. Question number 52. These are fundamentals of course design. ಶೈಕ್ಷಣಿಕ ವಿಷಯದ ರಚನೆಯ ಮೂಲಭೂತ ಅಂಶಗಳು ಅಂತಂದ್ರೆ ಆಪ್ಷನ್ ಬಿ ಗೋಲ್ಸ್, ಕಂಟೆಂಟ್, ಕಂಟೆಕ್ಸ್ಟ್, ಮೆಥಡ್ಸ್, ಅಸೆಸ್ಮೆಂಟ್. ಉದ್ದೇಶ, ವಿಷಯ, ಸಂದರ್ಭ, ವಿಧಾನಗಳು ಮತ್ತೆ ಮೌಲ್ಯೀಕರಣ. ಕ್ವೆಶ್ಚನ್ ನಂಬರ್ 53. ವಾಟ್ ಈಸ್ ದ ಟೈಪ್ ಆಫ್ ವರ್ಬಲ್ ಕಮ್ಯುನಿಕೇಶನ್ ಡೂ ಯು ಫೈಂಡ್ ಇನ್ ಕ್ಲಾಸ್ ರೂಮ್? ತರಗತಿಯಲ್ಲಿ ಯಾವ ರೀತಿಯ ಶಾಬ್ದಿಕ ಸಂವಹನ ಬಳಸಲಾಗುತ್ತದೆ? ಸ್ಪೋಕನ್, ಸ್ಪೋಕನ್ ಅಂಡ್ ರಿಟರ್ನ್, ರಿಟರ್ನ್ ಬಾಡಿ ಲ್ಯಾಂಗ್ವೇಜ್. ಸೊ ತರಗತಿಯಲ್ಲಿ ಬಳಸಲಾಗುವ ಶಾಬ್ದಿಕ ಸಂವಹನ ಅಂತಂತಂದ್ರೆ ಮೌಖಿಕ ಮತ್ತು ಬರಹ ಎರಡು, ಸ್ಪೋಕನ್ ಅಂಡ್ ರಿಟರ್ನ್. ಕ್ವೆಶ್ಚನ್ ನಂಬರ್ 50. ಅದೇ ರೀತಿ ದ ಟರ್ಮ್ ಕಮ್ಯುನಿಕೇಶನ್ ಇನ್ ಲ್ಯಾಟಿನ್ communist, it means that share. So communication is nothing but sharing of thoughts, messages, information. Question number 54. What is meant by semantics in classroom teaching? ತರಗತಿಯ ಶಿಕ್ಷಣದಲ್ಲಿ ಸಿಮ್ಯಾಂಟಿಕ್ಸ್ ಅಂದರೆ ಏನರ್ಥ? ಆಪ್ಷನ್ ಎ, ಇಟ್ ಕನ್ಸರ್ನ್ಸ್ ಎಕ್ಸಲೆನ್ಸ್ ಇನ್ ಟೀಚಿಂಗ್. ಆಪ್ಷನ್ ಬಿ, ಇಟ್ ಕನ್ಸರ್ನ್ಸ್ ದ ಪ್ರಾಬ್ಲಮ್ಸ್ ಇನ್ ಕಮ್ಯುನಿಕೇಶನ್. ಆಪ್ಷನ್ ಸಿ, ಇಟ್ ಕನ್ಸರ್ನ್ಸ್ ವರ್ಬಲ್ ಅಂಡ್ ನಾನ್ ವರ್ಬಲ್ ಕೋಡ್ಸ್. ಆಪ್ಷನ್ ಡಿ, it concerns transmission of knowledge. The right answer is option C, it concerns verbal and non-verbal codes. ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದೆ. ಕ್ವೆಶ್ಚನ್ ನಂಬರ್ 55. The warming of earth due to atmospheric gases is known as. ವಾತಾವರಣದಲ್ಲಿರುವ ಅನಿಲಗಳ ಕಾರಣದಿಂದ ಭೂಮಿ ಬಿಸಿ ಆಗುವುದನ್ನು ಏನಂತ ಕರಿತೀವಿ? ಏರ್ ಪೊಲ್ಯೂಷನ್, ಓಝೋನ್ ಡಿಪ್ಲೇಷನ್, ಗ್ರೀನ್ ಹೌಸ್ ಇಫೆಕ್ಟ್, ಗ್ರೀನ್ ಗ್ಯಾಸ್ ಇಫೆಕ್ಟ್. The right answer is option C, ಗ್ರೀನ್ ಹೌಸ್ ಇಫೆಕ್ಟ್. ಹಸಿರು ಮನೆ ಪರಿಣಾಮ. So greenhouse effect is a natural process of warm the earth's surface. Question number 56. Ozone is scientifically represented as. ವೈಜ್ಞಾನಿಕವಾಗಿ ಓಝೋನ್ ಅನ್ನು ಗುರುತಿಸುವ ವಿಧಾನ ಆಪ್ಷನ್ ಸಿ, O3. Question number 57. Crocodiles prefer sun bath because. ಮೊಸಳೆಗಳು ಸೂರ್ಯ ಸ್ನಾನ ಮಾಡುವ ಕಾರಣ ಏನಂತಂದ್ರೆ ದೇಹದ ಶಾಖವನ್ನು ಹೆಚ್ಚಿಸಿಕೊಳ್ಳಲು, to elevate body temperature. Question number 58. Who can declare an area to be constituted as national park according to Wildlife Act? ವನ್ಯಜೀವಿ ಕಾಯ್ದೆ ಅನ್ವಯ ರಾಷ್ಟ್ರೀಯ ಉದ್ಯಾನವನ್ನಾಗಿ ಯಾವ ಒಂದು ಪ್ರದೇಶವನ್ನು ಯಾರು ಘೋಷಿಸಬಹುದು? ಆಪ್ಷನ್ ಸಿ, ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರ ಇಲ್ಲಿ ಸರಿಯಾಗಿದೆ. This the Wildlife Protection Act 1972. It is the first umbrella act to protect plants as well as animals. National park is defined by state government via notification. Question number 59. Biological hotspot refers to. Biological hotspot ಅಂತಂದ್ರೆ ಆಪ್ಷನ್ ಬಿ, ಸ್ಪಾಟ್ ವೇರ್ ಎನ್ವೈರನ್ಮೆಂಟ್ ಹ್ಯಾಸ್ ರೀಚ್ಡ್ ಡೇಂಜರಸ್ ಲೆವೆಲ್. ಪರಿಸರವು ಆತಂಕಕಾರಿ ಹಂತ ತಲುಪಿರುವ ಪ್ರದೇಶವನ್ನ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂತೀವಿ. ಕ್ವೆಶ್ಚನ್ ನಂಬರ್ 60. ಹೂ ಇಸ್ ದ ಚೇರ್ಮನ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಕರ್ನಾಟಕ? ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಯಾರಾಗಿದ್ರು? ಆಪ್ಷನ್ ಎ, ವಾಮನಾಚಾರ್ಯ. Okay friends, this is about today's session. So ಅದೇ ರೀತಿ ಕರ್ನಾಟಕ ಸೆಟ್ 2024 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಅಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ನಾವು ಥಿಯರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತೆ 5000 ಪ್ಲಸ್ MCQ PDF ಅನ್ನ ಕೊಡ್ತಾ ಇದ್ವಿ ಕೇವಲ 2000 rupees ನಲ್ಲಿ. ಸೊ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳೋದ್ರ ಮೂಲಕ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ನೀವು ಸೇರ್ಕೊಳ್ಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.